ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ನಿನ್ನೆ ಪ್ರಕಟವಾಯಿತು ಅಂಡ್ ಇಡೀ ದೇಶವನ್ನು ಅಚ್ಚರಿಗೆ ತಳ್ಳಿದ್ದು ತಮಿಳುನಾಡಿನ ಫಲಿತಾಂಶ. ಯಾಕಂದ್ರೆ ತಮ್ಮ ಸ್ಟಾರ್ಡಮ್ ಅನ್ನ ರಾಜಕೀಯ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡುವಲ್ಲಿ ನಟ ವಿಜಯ್ ಯಶಸ್ವಿಯಾಗಿದ್ರು. ಅವರ ಟಿವಿಕೆ ಪಕ್ಷ ಭರ್ಜರಿ ಬಹುಮತವನ್ನ ಸಾಧಿಸಿ ಈಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ನೆನಪಿನಲ್ಲಿರಲಿ, ಇನ್ನೂ ಕೂಡ ಮೆಜಾರಿಟಿ ಕ್ರಾಸ್ ಮಾಡಿಲ್ಲ. ಆದರೆ ಇವತ್ತು ಟಿವಿಕೆ ಸರ್ಕಾರ ರಚನೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನೂತನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ವಿಜಯ್ ಅವರನ್ನ ಅವಿರೋಧವಾಗಿ ಪಕ್ಷದ ಶಾಸಕರು ಆಯ್ಕೆ ಮಾಡಿದ್ದಾರೆ. ಜೊತೆಗೆ ರಾಜ್ಯಪಾಲರ ಭೇಟಿಗೂ ಕೂಡ ನಟ ವಿಜಯ್ ತಯಾರಿ ಮಾಡಿಕೊಂಡಿದ್ದಾರೆ. ಇವತ್ತೇ ಗವರ್ನರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಲಿದ್ದಾರೆ. ಇನ್ನು ಟಿವಿಕೆ ಪಕ್ಷದಲ್ಲಿ ಈಗ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ತಮಿಳುನಾಡಿನ ಗವರ್ನರ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮೇ 7ನೇ ತಾರೀಕು ಅಂದರೆ ನಾಡಿದ್ದು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ನಟ ವಿಜಯ್ ಪದಗ್ರಹಣ ಮಾಡುವಂಥ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಅದು ದಟ್ಟವಾಗಿ ಗೋಚರಿಸ್ತಾ ಇದೆ. ಸೊ ಇವತ್ತು ಗವರ್ನರ್ ಅವರನ್ನು ಭೇಟಿ ಮಾಡಿ ತಮ್ಮ ಹಕ್ಕನ್ನು ಮಂಡಿಸಲಿದ್ದಾರೆ. ಯಾಕಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟಿವಿಕೆ, ಇನ್ನೂ ಕೂಡ ಸಂಖ್ಯಾಬಲದ ಕೊರತೆ ಇದೆ. ಆದರೆ ಅದು ಮುಂದಿನ ಹಂತ. ಈಗ ಸದ್ಯಕ್ಕೆ ತಮ್ಮ ಹಕ್ಕನ್ನು ಮಂಡಿಸಿ, ಇನ್ಫ್ಯಾಕ್ಟ್ ಒಂದು ರೂಲ್ಸ್ ಪ್ರಕಾರ, ಕ್ರಮದ ಪ್ರಕಾರ ಗವರ್ನರ್ ಇನ್ವೈಟ್ ಮಾಡ್ತಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಇನ್ವೈಟ್ ಮಾಡಿ ಸರ್ಕಾರ ರಚನೆಗೆ ಟೈಮ್ ಕೊಡ್ತಾರೆ. ಸೊ ಆ ಒಂದು ಕ್ಲೇಮನ್ನು ಇವತ್ತು ನಟ ವಿಜಯ್ ಮಾಡೋರಿದ್ದಾರೆ. ಗವರ್ನರ್ ಅವರನ್ನು ಭೇಟಿಯಾಗಿ ಇವತ್ತು ತಮ್ಮ ಹಕ್ಕನ್ನು ಮಂಡಿಸಲಿದ್ದಾರೆ. ಸರ್ಕಾರ ರಚನೆಗೆ ತಮ್ಮ ಹಕ್ಕನ್ನು ಮಂಡಿಸ್ತಾರೆ. ಆ್ಯಂಡ್ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮೇ 7ನೇ ತಾರೀಕು ಅಂದರೆ ನಾಡಿದ್ದು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ನಟ ವಿಜಯ್ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಸೊ MGR ಯುಗ ಆಯಿತು, ಜಯಲಲಿತಾ ಯುಗ ಆಯಿತು, ಈಗ ತಮಿಳುನಾಡಿನಲ್ಲಿ ವಿಜಯ್ ಯುಗ ಆರಂಭವಾಗಿದೆ. ಕೇವಲ 2 ವರ್ಷಗಳ ಹಿಂದೆ ಪಕ್ಷವನ್ನು ಸ್ಥಾಪನೆ ಮಾಡಲಾಗಿತ್ತು. 2024ರ ಫೆಬ್ರವರಿಯಲ್ಲಿ ಟಿವಿಕೆ ಪಕ್ಷ ಸ್ಥಾಪನೆ ಆಯಿತು. 2024ರ ಮೇನಲ್ಲಿ ಲೋಕಸಭಾ ಚುನಾವಣೆ ಬಂತು. ಆಗ ವಿಜಯ್ ಅವರು ಒಂದು ಮಾತು ಹೇಳಿದರು, ಲೋಕಸಭಾ ಚುನಾವಣೆ ನಮ್ಮ ಟಾರ್ಗೆಟ್ ಅಲ್ಲ, ನಮ್ಮ ಟಾರ್ಗೆಟ್ ಏನಿದ್ರೂ ಕೂಡ 2026ರ ತಮಿಳುನಾಡಿನ ಸಾರ್ವತ್ರಿಕ ಚುನಾವಣೆ ಅಂತ ಹೇಳಿದರು. ಸೊ ಅದೇ ಥರ ಆ ಚುನಾವಣೆಯಲ್ಲಿ ಇವರ ಟಿವಿಕೆ ಪಕ್ಷ ಕಮಾಲ್ ಮಾಡಿದೆ. ಅದೇ ಥರ ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ವಿಜಯ್ ಕೂಡ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಸೀನ್, ಅದು ಗೋಟ್ ಅನ್ನುವಂಥ ಸಿನಿಮಾ ಅನಿಸುತ್ತೆ. ಸೊ ಆ ಸಿನಿಮಾದ ಒಂದು ಸೀನ್, ಅದರಲ್ಲಿ ಕಾರ್ ನಂಬರನ್ನು ನೋಡಿ, TN07 CM 2026. ಸೊ ಎಲ್ಲೋ ಒಂದು ಕಡೆ ಈ ಒಂದು ಸೀನ್ಗೂ ಈಗ ನಡೀತಾ ಇರುವಂಥ ಬೆಳವಣಿಗೆಗೂ ಒಂದು ರೀತಿ ಕಾಕತಾಳೀಯ ಅಂತ ಹೇಳ್ಬೋದು. ಅಥವಾ ಡೆಲಿಬ್ರೇಟ್ ಆಗಿ ಒಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಆ ಒಂದು ಸಿನಿಮಾದಲ್ಲಿ ಈ ಸೀನನ್ನು ಆ್ಯಡ್ ಮಾಡಲಾಗಿತ್ತಾ ಗೊತ್ತಿಲ್ಲ. ಬಟ್ ಆ ಕಾರ್ನ ನಂಬರ್ ಅದೇ ಥರ ಹೇಳುತ್ತೆ, TN07 CM 2026. ಸೊ ಇವತ್ತು ನಟ ವಿಜಯ್ ಗವರ್ನರ್ ಅವರನ್ನು ಭೇಟಿಯಾಗಿ ನಂತರ ತಮ್ಮ ಹಕ್ಕನ್ನು ಮಂಡಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಆಗಿದೆ ಟಿವಿಕೆ ಪಕ್ಷದ್ದು. ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ನಟ ವಿಜಯ್ ಅವರನ್ನು ಅವಿರೋಧವಾಗಿ ನೂತನ ಶಾಸಕರು ಆಯ್ಕೆ ಮಾಡಿದ್ದಾರೆ. ಸೊ ಒಂದು ಭರ್ಜರಿ ಡೆಮಾಲಿಷನ್ ಅಂತ ಹೇಳ್ಬೋದು. ದ್ರಾವಿಡ ಪಕ್ಷಗಳ ಬಿಗ್ಗೆಸ್ಟ್ ಡೆಮಾಲಿಷನ್ ನಿನ್ನೆ ಆಗಿದ್ದದ್ದು. ತಮಿಳುನಾಡು ರಾಜಕೀಯವನ್ನು ಮಾಡ್ಕೊಂಡು ಬಂದಿರೋದೇ ದ್ರಾವಿಡ ತತ್ವದಲ್ಲಿ. ಅದೇ ತತ್ವವನ್ನು ರೂಟ್ ಲೆವೆಲಲ್ಲಿ ಅಳವಡಿಸ್ಕೊಂಡಿದ್ದಂಥ 2 ಪ್ರಮುಖ ಪಕ್ಷ ತಮಿಳುನಾಡಿನಲ್ಲಿ, ಒಂದು DMK, ಇನ್ನೊಂದು AIADMK. ಆ 2 ಪಕ್ಷಗಳನ್ನು ಡೆಮಾಲಿಷ್ ಮಾಡಿದರು ನಟ ವಿಜಯ್ ನಿನ್ನೆಯ ರಿಸಲ್ಟ್ನಲ್ಲಿ. 110 ಕ್ಷೇತ್ರಗಳನ್ನು ಗೆದ್ದಿದ್ದಾರೆ. ಆದರೆ ಇನ್ನೂ ಕೂಡ ಸಂಖ್ಯಾಬಲದ ಕೊರತೆ ಇದೆ. 118 ತಮಿಳುನಾಡಿನ ವಿಧಾನಸಭೆಯ ಮ್ಯಾಜಿಕ್ ನಂಬರ್. ಸೊ ಆ 118ಅನ್ನು ಯಾವ ರೀತಿಯಾಗಿ ತಲುಪ್ತಾರೆ? ನಾಳೆಯಿಂದ ಆ ಆಟ ಶುರುವಾಗುತ್ತೆ. ಯಾಕಂದರೆ ಇವತ್ತು ತಮ್ಮ ಕ್ಲೇಮನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಟೈಮ್ ಇರುತ್ತೆ. ಇಂತಿಷ್ಟು ಟೈಮ್ ಒಳಗಡೆ ಅವರು ತಮ್ಮ ಸಂಖ್ಯಾಬಲವನ್ನು ತಮಿಳುನಾಡಿನ ವಿಧಾನಸಭೆಯ ಒಳಗಡೆ ಅಂದರೆ ಆನ್ ದ ಫ್ಲೋರ್ ಆಫ್ ದ ಹೌಸ್
ಅವರು ಅದನ್ನು ಸಾಬೀತುಪಡಿಸಬೇಕು. ಸೊ ಈ ಎಲ್ಲ ರಾಜಕೀಯ ಚಟುವಟಿಕೆ ಐ ಥಿಂಕ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಿರುಸನ್ನು ಪಡ್ಕೊಳ್ಳುತ್ತೆ. ಬಟ್ ಈಗ ಸದ್ಯಕ್ಕೆ ಶಾಸಕಾಂಗ ಪಕ್ಷದ ಸಭೆಯಾಗಿದೆ. ನೂತನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ನಟ ವಿಜಯ್ ಅವರನ್ನು TVK ಪಕ್ಷದ ಶಾಸಕರು ಆಯ್ಕೆ ಮಾಡಿದ್ದಾರೆ. ನಂತರ ಇವತ್ತು ರಾಜ್ಯಪಾಲರನ್ನು ಭೇಟಿಯಾಗಿ ತಮ್ಮ ಹಕ್ಕನ್ನು, ಸರ್ಕಾರ ರಚನೆ ಮಾಡುವಂಥ ಹಕ್ಕನ್ನು ಅವರ ಮುಂದೆ ಮಂಡಿಸಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.